ದೀಪ ಬರೀ 10 ಹೆಜ್ಜೆ ಅಷ್ಟೇ ಅದು ಉರಿಯೋವಷ್ಟು ಎಣ್ಣೆ ಇರೋದು ಅಂತ ಇಡೀ ದಾರಿ ಮೇ ಬಿ ಆಗಲ್ಲ ಅಂತ ಯಾರೋ ಹೆದರ್ಕೊಂಡು ನಿಂತಿರ್ತಾರಂತೆ. ಅವಾಗ ಇವ್ರು ಹೇಳ್ತಾರಂತೆ, ಫಸ್ಟ್ 10 ಹೆಜ್ಜೆ ಇಡು, ಆಮೇಲೆ ಮುಂದಿಂದೆಲ್ಲ ತಾನಾಗಿ ತಾನೇ ಕಾಣ್ತಾ ಹೋಗುತ್ತೆ ಅನ್ನೋದು. ಸೊ ಬಹುಶಃ ನಿಮ್ಮ ಕೇಸಲ್ಲಿ ಕಾನ್ಷಿಯಸ್ ಆಗಿ ಇಟ್ಟಿದ್ದಲ್ಲ, ಹಂಗಿದ್ರೆ ಅದು ಹಂಗೆ ಎಳ್ಕೊಂಡು ಹೋಗಿರೋದು, ಅದು ಮುಂದೆ ಹಾಗೆ ದಾರಿ ಓಪನ್ ಆಗ್ತಾ ಹೋಯ್ತಾ? ಈಗ ನಮಗೊಂದು ಇವಾಗ ಏನೋ ಕ್ರಿಯೇಟಿವ್ ಮಾಡ್ತೀವಿ, ಒಂದು ಸ್ಕ್ರಿಪ್ಟೇ ಮಾಡ್ತೀವಿ ಅನ್ಲಿ. ನನಗನ್ಸೋದು ಏನು ಗೊತ್ತಾ, ತುಂಬ ಜನ ಹೇಳ್ತಾರೆ ಏನೋ ಹೇಗೆ ಒಳ್ಳೇದು ಕೆಟ್ಟದ್ದು ಅಂತ ಹೆಂಗೆ ನಿರ್ಧಾರ ಮಾಡೋದು, ನಾವು ಮಾಡಿದ್ದೆಲ್ಲ ನಮಗೆ ಚೆನ್ನಾಗಿ ಅನ್ಸುತ್ತಲ್ವಾ, ಆ ಜನಕ್ಕೂ ಚೆನ್ನಾಗಿರ್ಬೇಕಂತಿಲ್ಲ. ನಾನು ಅಂದ್ಕೊಂಡೆ ಹೆಂಗೆ ಜನರ ಪಲ್ಸ್ ಹಿಡಿಯೋದು, ಹೆಂಗೆ ಜನರಿಗೆ ಇದೇ ಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದಾಗ ನಾನು ಒಂದಷ್ಟು ಸಿನಿಮಾಗಳು ನೋಡ್ಬೋದು. ಈ ಥರ ಸಿನಿಮಾಗಳು ಹಿಟ್ ಆಗ್ತಿದ್ದಾವೆ, ಹೋಗಿ ಈ ಥರ ಟ್ರೆಂಡ್ ಇದೆ ಇವಾಗ ಅಂತ. ನನಗೆ ಹಂಗೆ ಅನ್ನಿಸ್ತಿಲ್ಲ ಆ್ಯಕ್ಚುಲಿ. ನಾನು ಬೇರೆ ಜನ ಬೇರೆ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ನಾನು ಸಿನಿಮಾ ನೋಡ್ತೀನಿ, ನನಗೇನು ಇಷ್ಟ ಆಗುತ್ತೆ ಇಲ್ಲಿಂದ ನಾನು ಸ್ಟಾರ್ಟ್ ಆಗೋದು. ಏನೇ ರೈಟಿಂಗ್ ಆಗಲಿ ಇದಾಗಲಿ, ನಾನೇ ಫಸ್ಟ್ ಆಡಿಯನ್ಸು, ನಾನೇ ರೈಟ್ರು, ನಾನೇ ಕ್ರಿಟಿಕ್ಕು, ನಾನೇ ಕ್ರಿಯೇಟ್ರು, ಎವ್ರಿಥಿಂಗ್ ನಾನೇ. ಆ ಥರ ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.